April 1981 ಅಲ್ಲಿ ಅಂತ ಸಿನಿಮಾ ರಿಲೀಸ್ ಆಗುತ್ತೆ. ಅಂತ ಸಿನಿಮಾ ರಿಲೀಸ್ ಆಗಿ ಮೊದಲನೇ ಶೋಗೆ ಆ ಸಿನಿಮಾಗೆ ದೊಡ್ಡ ಮಟ್ಟಕ್ಕೆ ಪಾಸಿಟಿವ್ ರಿವ್ಯೂಸ್ ಬರುತ್ತೆ. ಆ ಪಾಸಿಟಿವ್ ರಿವ್ಯೂಸ್ ಜೊತೆ ಇನ್ನೊಂದು ಸುದ್ದಿ ಹೊರಗೆ ಬರುತ್ತೆ. ಅದು ಏನಂದ್ರೆ ಈ ಸಿನಿಮಾನ ಬ್ಯಾನ್ ಮಾಡ್ತಾ ಇದಾರೆ ಅಂತ ಸುದ್ದಿಗಳು ಹರಿದಾಡ್ತಾ ಇರುತ್ತೆ. ಅದು ಮಾತ್ರ ಅಲ್ಲ, ನಾರ್ಮಲಿ ಥಿಯೇಟರ್ ಅಲ್ಲಿ 4 ಶೋಸ್ ಇರುತ್ತೆ. ಅಂದ್ರೆ ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ, ಈ ತರ 4 ಶೋಸ್ ಇರುತ್ತೆ. ಯಾವಾಗ ಈ ಸಿನಿಮಾನ ಬ್ಯಾನ್ ಮಾಡ್ತಾರೆ ಅಂತ ಸುದ್ದಿ ಹೊರಗೆ ಬಿತ್ತೋ ಆವಾಗಿಂದ ಥಿಯೇಟರ್ ಗಳಲ್ಲಿ ಒಂದಿನಕ್ಕೆ 8 ಶೋಸ್ ಇಂದ 9 ಶೋಸ್ ನಡೀತಾ ಇತ್ತು. ಅಂದ್ರೆ 24 ಅವರ್ಸ್ ಪ್ರಾಜೆಕ್ಟ್ ಆನ್ ಅಲ್ಲಿ ಇರ್ತಾ ಇತ್ತು. ಅದೇ ತರ ಆಡಿಯನ್ಸ್ ನೈಟ್ ಅಂಡ್ ಡೇ ಆ ಸಿನಿಮಾನ ಹೋಗಿ ನೋಡೋರು. ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ನಲ್ಲೇ 8 ರಿಂದ 9 ಶೋ ನಡೆಸಿರೋ ಮೊದಲನೇ ಇಂಡಿಯನ್ ಸಿನಿಮಾ ಅಂದ್ರೆ ಅದು ಕನ್ನಡದ ಅಂತ ಸಿನಿಮಾನೇ. ಅದು ಮಾತ್ರ ಅಲ್ಲ, ಅಂತ ಸಿನಿಮಾ ಈ ತರ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಅಮೆರಿಕಾದಲ್ಲಿ ನ್ಯೂಯಾರ್ಕ್ ಸಿಟಿನಲ್ಲಿ ನಡೆಸ್ತಾ ಇರೋ ದಿ ವರೈಟಿ ಅನ್ನೋ ಒನ್ ಆಫ್ ದಿ ಫೇಮಸ್ ನ್ಯೂಸ್ ಪೇಪರ್ ಅವ್ರ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ನೆಗೆಟಿವ್ ಕ್ಯಾರೆಕ್ಟರ್, ಸಪೋರ್ಟಿಂಗ್ ಕ್ಯಾರೆಕ್ಟರ್, ಸೆಕೆಂಡ್ ಇರೋ ಕ್ಯಾರೆಕ್ಟರ್ ಅಂತ ಮಾಡ್ತಾ ಇರೋ ಅಂಬರೀಶ್ ಅವರು ಅಂತ ಸಿನಿಮಾ ನಂತರ ಕನ್ನಡದ ಟಾಪ್ 5 ಸೂಪರ್ ಸ್ಟಾರ್ ಗಳಲ್ಲಿ ಅಂಬರೀಶ್ ಅವರು ಒಬ್ಬರಾಗಿರ್ತಾರೆ.